ನಮಗೆ ಗೊತ್ತಿಲ್ಲ, ಇದೆಲ್ಲ ಸುಳ್ಳು. ಅವ್ರು ಯಾರಂತಾನೂ ನಮ್ಗೆ ಗೊತ್ತಿಲ್ಲ. ಸುಮ್ಮನೆ ಬೇಕಂತ ಹೇಳಿ ನಮಗೆ ನಮ್ಮ ವಿರೋಧಿಗಳು ಯಾರೋ ಮಾಡಿರ್ಬೋದು ಅಂತ ಅನಿಸ್ತದೆ ನನಗೆ. ಯಾವಾಗಿಂದು ನಿಮ್ಮ ಗಮನಕ್ಕೆ ಯಾವಾಗ ಬಂದು ಸರ್ ಇದು? ನಾವು ಇವತ್ತೇ ನೋಡ್ತಾ ಇದ್ದೆ. ನಾನು ಇವತ್ತು ಆ ಟಿವಿನಲ್ಲಿ ನೋಡಿದಾಗ ಯಾರೋ ಫೋನ್ ಮಾಡಿ ಹೇಳಿದ್ರು, ಈಗ ನೋಡಿದ್ದೀನಿ ಅಷ್ಟೇ, ನಮ್ಗೆ ಗೊತ್ತಿಲ್ಲ ಇದೆಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾಹಿತಿಯನ್ನು ಕೇಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಸರ್. ಸರ್ ನೀವು ಬಿಡಿ ಸರ್, ಅವ್ರು ಸರ್ ಮಾತಾಡ್ತಿದ್ದಾರೆ ಸರ್. ಈಗ ಸರ್ ಸರ್ಕಾರದ ಮಟ್ಟಕ್ಕೂ ಈ ವಿಷಯ ಹೋಗಿದೆ ಅನ್ನುವಂಥದ್ದು ನಮ್ಗೇನು ಗೊತ್ತಿಲ್ಲ. ಈಗ ಟಿವಿನಲ್ಲಿ ನೋಡಿದ್ರೆ ಸರ್, ಟಿವಿಲಿ ಆದ್ರೂ ಕೂಡ ನೀವೇ ಸ್ಪಷ್ಟವಾಗಿ ಕಾಣ್ತಿರಲ್ಲ ಸರ್ ಅದರಲ್ಲಿ. ಜನರೇಟೆಡ್ ಎನಿಥಿಂಗ್ ಕಾಣ್ತದ್ರಿ, ಅದು ನಮ್ಗೆ ಗೊತ್ತಿಲ್ಲ. ಆಯ್ತು, ಷಡ್ಯಂತ್ರ ಮಾಡಿದ್ರೆ ಅಂದ್ರೆ ಯಾರು? ಕರ್ನಾಟಕದ ಡಿಜಿಪಿ ದರ್ಜೆಯ ಐಪಿಎಸ್ ಅಧಿಕಾರಿಯಾದ ಡಾಕ್ಟರ್ ರಾಮಚಂದ್ರ ರಾವ್ ಅವರು ಮಹಿಳೆಯರ ಜತೆ ರಾಸಲೀಲೆ ನಡೆಸುತ್ತಿರುವ ವಿಡಿಯೋ ಈಗ ಜಾಲತಾಣದಲ್ಲಿ ವೈರಲ್ ಆಗಿದೆ. ರಸಿಕ ಡಿಜಿಪಿ ತಮ್ಮ ಕಚೇರಿಯಲ್ಲೇ ಈ ರಾಸಲೀಲೆಗಳು ನಡೆಸಿದ್ದಾನೆ. ಮಹಿಳೆಯರ ಜತೆ ಡಿಜಿಪಿ ಕಚೇರಿಯಲ್ಲೇ ರಾಮಚಂದ್ರ ರಾವ್ ಕಾಮಲೀಲೆ ನಡೆಸಿರುವುದು ಸ್ಪಷ್ಟವಾಗಿದೆ. ಮಾನ್ಯ ಡಿಜಿಐಜಿ ಸಲೀಂರವರೇ, ಇದೇನು ನಿಮ್ಮ ಆಡಳಿತ? ಆದೇಶಗಳು, ಸುತ್ತೋಲೆಗಳು ನಿಮ್ಮ ಇಲಾಖೆಯ ಅಧಿಕಾರಿಗಳೇ ಕಸದ ಬುಟ್ಟಿಗೆ ಹಾಕುತ್ತಿರುವುದು ಹೀಗೇನಾ? ಕಚೇರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಹಿಳೆಯರನ್ನ ತಬ್ಬಿಕೊಂಡು ಮುತ್ತು ಕೊಟ್ಟಿರುವ ಡಿಜಿಪಿ ರಾಮಚಂದ್ರ ರಾವ್ ಕಾಮಲೀಲೆ ನಡೆಸಿದ್ದಾರೆ. ಕಚೇರಿಯಲ್ಲಿ ಪೊಲೀಸ್ ಡ್ರೆಸ್ ಧರಿಸಿ ನಡೆಸಿರುವ ಕೃತ್ಯ ಖಾಕಿಗೆ ಅವಮಾನವಾಗಿದ್ದು ತೀವ್ರ ಟೀಕೆಗೆ ಗುರಿಯಾಗಿದೆ. ಗೃಹ ಸಚಿವರು ನಾಚಿಕೆ ಪಡೋದಿಲ್ವೇನೋ, ಆದರೆ ಕನ್ನಡ ನಾಡಿನ ಜನತೆ ನಾಚಿಕೆ ಪಡುತ್ತಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಪೊಲೀಸ್ ಇಲಾಖೆ ಶಿಸ್ತು, ಗೌರವ ಮತ್ತು ಘನತೆಗೆ ತೀವ್ರ ಧಕ್ಕೆ ಉಂಟಾಗಿದ್ದು ವಿರೋಧ ಪಕ್ಷಗಳು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜೆಡಿಎಸ್ ಪಕ್ಷವು ತಮ್ಮ ಜಾಲತಾಣದಲ್ಲಿ ಪರಮೇಶ್ವರ ಅವರ ಆಪ್ತ ಡಿಜಿಪಿ ರಾಮಚಂದ್ರ ರಾವ್ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಮಚಂದ್ರ ರಾವ್ ಇವರ ಮಗಳು ರಮ್ಯಾ ರಾವ್ ಕಳೆದ ಕೆಲವು ದಿನಗಳ ಹಿಂದೆ ಚಿನ್ನ ಕಳ್ಳಸಾಗಣೆಯಲ್ಲಿ ಸಿಕ್ಕಿಬಿದ್ದು ಜೈಲು ಸೇರಿದ್ದಳು. ಈಗ ಅಪ್ಪನ ಕಾಮಲೀಲೆ ನೋಡಿ ಇಂಥವರು ಪೊಲೀಸ್ ಇಲಾಖೆಯಲ್ಲಿ ಇರಬೇಕೆ ಎಂದು ಆಕ್ರೋಶಭರಿತರಾಗಿದ್ದಾರೆ. ಒಂದು ಕಡೆ ಗೃಹ ಸಚಿವ ಪರಮೇಶ್ವರ್ ಅವರ ಆಪ್ತ ಎಂದು, ಮತ್ತೊಂದು ಕಡೆ ರಮ್ಯಾ ರಾವ್ ಅವರಿಗೆ ಗೃಹ ಸಚಿವರೇ ಲಕ್ಷ ಹಣ ಹಾಕಿದ್ದರ ಬಗ್ಗೆ ಸುದ್ದಿ ಮಾಸುವ ಮುನ್ನವೇ ಇಂಥ ಘಟನೆ ಬೆಳಕಿಗೆ ಬಂದಿರುವುದು ಗೃಹ ಸಚಿವ ಪರಮೇಶ್ವರ ಕಾರ್ಯವೈಖರಿ ಬಗ್ಗೆ ಅನುಮಾನ ಮತ್ತು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದು ತಮ್ಮ ಆಪ್ತರ ಮೇಲೆ ಕ್ರಮ ಕೈಗೊಳ್ಳುವರೇ ಎಂಬ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ.